ಚಂದ್ರೂಸ್ ಕಿಚನ್ಗೆ ಸುಸ್ವಾಗತ. ಇವತ್ತು ಕಾಂಡಿಮೆಂಟಲ್ಲಿ ಮಾಡುವಂಥ ಗರಿಗರಿಯಾದಂಥ ಚಿಪ್ಸನ್ನು ಮನೆಯಲ್ಲೇ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. 2 ಮೀಡಿಯಮ್ ಆಲೂಗಡ್ಡೆ ತೊಗೊಂಡು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮೇಲೆ ಸಿಪ್ಪೆನೆಲ್ಲ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ನೀಟಾಗಿ. ಆಲೂಗಡ್ಡೆ ಸಿಪ್ಪೆನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. 2 ರಿಂದ 3 ಆಲೂಗಡ್ಡೆ ಆದರೆ 1 ಪ್ಲೇಟ್ ಅಷ್ಟು ನಾವು ಮಾಡ್ಕೋಬೋದು ಮನೆಯಲ್ಲೇ. ನಾವು ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಹಾಕ್ಕೊಂಡು ಕಾಯೋದಕ್ಕೆ ಬಿಡಿ. ಸ್ವಲ್ಪ ಕಾಯಲಿ. ಆ ಎಣ್ಣೆ ಕಾಯೋಷ್ಟೊತ್ತಿಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾವು ಹಾಕ್ತಾ ಬರ್ತೀವಿ. ಅದು ಮನೆಯಲ್ಲೇ ಆರೋಗ್ಯವಾಗಿ ಮಾಡ್ಕೊಳ್ಬೋದು. ಎಲ್ಲರೂ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ಬೋದು. ಸಾಯಂಕಾಲ ಸ್ನ್ಯಾಕ್ಸ್ ಟೈಮ್ಗಾಗಿರ್ಬೋದು, ಬೆಳಿಗ್ಗೆ ಟಿಫನ್ ಟೈಮ್ ಆಗಿರ್ಬೋದು, ಮನೆಯಲ್ಲೇ ಮಾಡಿಕೊಂಡು ತಿನ್ನೋದಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಫ್ರೆಶ್ ಆಲೂಗಡ್ಡೆನ ತೊಗೊಂಬನ್ನಿ. ಅದು ಫ್ರೆಶ್ ಆಲೂಗಡ್ಡೆ ಇದ್ದರೆ ನಿಮಗೆ ಗರಿಗರಿಯಾಗಿ ಸೂಪರಾಗಿ ಬರುತ್ತೆ. ಸೊ ಆಯಿಲು ಕೂಡ ಅಷ್ಟೇ, ಸ್ವಲ್ಪ ಚೆನ್ನಾಗಿ ಕಾಯೋ ಥರ ಬಿಡಿ. ಆಯಿಲು ಚೆನ್ನಾಗಿ ಕಾಯಬೇಕು. ಫ್ರೆಶ್ ಆಲೂಗಡ್ಡೆಯಲ್ಲಿ ಮಾಡಿದ್ರೆ ನಿಮಗೆ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಚೆಕ್ ಮಾಡ್ತಾಯಿದ್ದೀನಿ, ಆಯಿಲ್ ಕಾಯ್ದಿದೆ. ಸೊ ನಾನಿವಾಗ ಆಲೂಗಡ್ಡೆ ಚಿಪ್ಸ್ನ ಡೈರೆಕ್ಟಾಗೆ ಎಣ್ಣೆಗೆ ಚಿಪ್ಸ್ ಮಾಡ್ತಾಯಿದ್ದೀನಿ. ಬೇರೆಯವರೆಲ್ಲ ಕೆಲವು ಆಲೂಗಡ್ಡೆನ ಫಸ್ಟ್ ಕಟ್ ಮಾಡಿ ಅದನ್ನು ಡ್ರೈ ಮಾಡಿ ಆಮೇಲೆ ಆಯಿಲ್ಗೆ ಹಾಕ್ತಾರೆ. ಬಟ್ ನಾವು ಆ ಥರ ಯಾವುದೇ ಪ್ರೋಸೆಸ್ನ ಮಾಡಲ್ಲ. ಡೈರೆಕ್ಟಾಗಿ ಆಲೂಗಡ್ಡೆನ ಎಣ್ಣೆಗೇ ಚಿಪ್ಸ್ ಥರ ತುರಿದ್ಬಿಟ್ಟು ಹಾಕ್ಬಿಡ್ತೀನಿ. ಅಂದರೆ ಡೈರೆಕ್ಟಾಗಿ ಎಣ್ಣೆಲೇ ಫ್ರೈ ಆಗೋಗುತ್ತೆ. ಬೇರೆಯವ್ರ ಥರ ನಾನು ಅದನ್ನು ಫಸ್ಟು ಪೀಸ್ ಮಾಡಿ ಡ್ರೈ ಮಾಡಿ ಆ ಪ್ರೋಸೆಸ್ ಎಲ್ಲ ಮಾಡಲ್ಲ. ಸೊ ನೋಡಿ, ಎಣ್ಣೆಯಲ್ಲಿ ಯಾವ ಥರ ಕರಿತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಸೊ ನಾವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಹೊಳಸು ಹಾಕ್ತಾ ಇರಬೇಕು. ಯಾಕಂದರೆ ಒಂದೇ ಕಡೆ ಇದ್ದರೆ ಅದು ತುಂಬ ತೆಳುವಿರೋದ್ರಿಂದ ಬೇಗ ಕಂದು ಬಣ್ಣಕ್ಕೆ ಬಂದುಬಿಡುತ್ತೆ ಒಂದು ಸೈಡು, ಇನ್ನೊಂದು ಸೈಡು ಚೆನ್ನಾಗಿ ಬೆಂದಿರಲ್ಲ. ಸೊ ಹಾಗಾಗಿ ನಾವು ಯಾವಾಗಲೂ ಅದನ್ನು ತಿರುವು ಹಾಕ್ತಾಯಿದ್ರೆ ಸೊ 2 ಕಡೆನೂ ಯೂನಿಫಾರ್ಮ್ ಆಗಿ ಕರ್ಕೊಂಡು ಬರುತ್ತೆ. ಅಂದರೆ ಯೂನಿಫಾರ್ಮ್ ಆಗಿ ಫ್ರೈ ಆಗುತ್ತೆ. ಆವಾಗ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಸೊ ಯೂನಿಫಾರ್ಮ್ ಆಗಿ ಕರಿಯುತ್ತೆ. ಅದಕ್ಕೋಸ್ಕರ ಅದನ್ನು ನೀವು ಯಾವಾಗಲೂ ಸ್ವಲ್ಪ ಆ ಕಡೆ ಈ ಕಡೆ ಹೊಳಿಸಿ ಹಾಕ್ತಾ ಇರಬೇಕು. ಅಂದರೆ ಈಸಿಯಾಗಿ ಬರುತ್ತೆ ಮತ್ತು ಗರಿಗರಿಯಾಗಿ ಬರುತ್ತೆ. ಸೊ ನೀವು ಅಲ್ಲಿ ನೋಡ್ಬೋದು, ಅದನ್ನು ನೀವು ಆ ಹೊಳಿಸಿ ಹಾಕುವಾಗ ಸೌಂಡ್ ಬರುತ್ತೆ. ಅದು ಸ್ವಲ್ಪ ಟೈಮ್ ಕೊಟ್ಟು ಕರಿಬೇಕು. ಬೇಗ ತೆಗಿಬೇಡಿ, ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಟು ಸ್ವಲ್ಪ ಲೈಟಾಗಿ ಕಂದು ಬಣ್ಣಕ್ಕೆ ಬರುತ್ತೆ. ಅದು ಕಂದು ಬಣ್ಣಕ್ಕೆ ಬಂದಾಗ ನಾವು ಅದನ್ನು ಹೊಳಸಿ ಹಾಕಬೇಕಾದ್ರೆ ಸೌಂಡ್ ಬರುತ್ತೆ, ಕ್ರಿಸ್ಪಿ ಸೌಂಡ್. ಆವಾಗ ನಾವು ಕ್ರಿಸ್ಪಿ ಸೌಂಡ್ ನೋಡಿಕೊಂಡು ಪ್ಲೇಟ್ಗೆ ತೊಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಸೊ ನಾನು ನೋಡಿ ಅಲ್ಲಿ ಎಲ್ಲ ರಿಮೂವ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಲ ನಾನು ಹಾಕಿದ್ದೀನಿ, 2ನೇ ಸಲ ಹಾಕಿದ್ದೀನಿ. 2ನೇ ಸಲನೂ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಮೇಲೆ ಕೆಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಅದು ಒಂದು ಸ್ವಲ್ಪ ನಾವು ಮುಟ್ಟಿದರೆ ಗೊತ್ತಾಗುತ್ತೆ, ಅದು ಸೌಂಡ್ ಬರುತ್ತೆ, ಮುರಿದ್ರೆ ಕ್ರಿಸ್ಪಿ ಸೌಂಡ್ ಬರುತ್ತೆ. ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು. ಮೇಲೆ ಕೆಳಗೆ ಸ್ವಲ್ಪ ಏರಾಗಿರಲಿ, ಎಣ್ಣೆ ಕಾದಿರೋದು. ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಿದ್ರೆ ನೀಟಾಗಿ ಫ್ರೈ ಆಗುತ್ತೆ. ಸೊ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಳಿ. ನಿಮಗಿನ್ನೂ ಹೊಸ ವೀಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾ ಹೋಗುತ್ತೆ. ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಮಾಡ್ಕೋಬೋದು. ಮನೆಯಲ್ಲೇ ಮಾಡಿಕೊಂಡು ಟೀ ಜೊತೆ ಸ್ನ್ಯಾಕ್ಸು ಸೂಪರಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡು ಎಲ್ಲರೂ ತಿನ್ನಿ, ಚೆನ್ನಾಗಿರಿ, ಹಾಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಕಮೆಂಟ್ಸ್ ಮೂಲಕ ಉತ್ತರ ಕೊಡ್ತೀನಿ. ಹಾಗೂ ರೆಡಿಯಾಗಿದೆ ನೋಡಿ ಚಿಪ್ಸು. ಸೊ ಇದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಗೂ ಸ್ವಲ್ಪ ಖಾರದ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಗರಿಗರಿಯಾದಂಥ ಬೇಕ್ರಿ ಸ್ಟೈಲ್ ಚಿಪ್ಸು ಮನೆಯಲ್ಲೇ ರೆಡಿಯಾಗುತ್ತೆ ನೋಡಿ. ಓನ್ಲಿ 3 ಅಂದರೆ ಬರೀ 3 ಆಲೂಗಡ್ಡೆಲಿ 1 ಪ್ಲೇಟ್ ತುಂಬುವಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದು ಮಿನಿಮಮ್ ನಾವು ಒಂದು 10 ಜನ
ತಿನ್ಬೋದು. ಸ್ವಲ್ಪ ಸ್ವಲ್ಪ ಅಂದ್ರೂ ಒಂದು 10 ಮೆಂಬರ್ಸ್ಗಾಗುತ್ತೆ 3 ಆಲೂಗಡ್ಡೆ. ಸೊ ಇದೇ ನಾವು ಬೇಕ್ರಿಗೆ ಹೋಗಿ ಯಾವತ್ತೂ ಮಾಡಿರೋದು ತೊಗೊಂಬಂದು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡು ಫ್ರೆಶ್ ಆಗಿರೋದನ್ನು ತಿನ್ನೋದ್ರಿಂದ ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.